ಜನ್ಮವು ನಿನ್ನ ಪ್ರೀತಿ ಪಡೆದ ಋಣವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವಿಯಲ್ಲಿ ನೋಡಿದ್ರಲ್ಲ ಆ ಥರ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸು ನಿಮಗೆ ಸ್ಕ್ರೀನ್ ನೋಟಿಫಿಕೇಷನ್ ಆಗಿ ತಲುಪುತ್ತೆ. ಸೊ ನೀವು ನೋಡಲಿಕ್ಕೆ ತುಂಬ ಸುಲಭವಾಗುತ್ತೆ ವಿಡಿಯೋನ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ನಿಮಗೆ ನಾನು ಯಾವುದೇ ಥರದ ಪ್ರಾಜೆಕ್ಟ್ಗೂ ಹಾಗೆ XML ಕೊಡೋಂಗಿಲ್ಲ. ಸೊ ಯಾಕಂದರೆ ನಾವು ಪ್ರಾಜೆಕ್ಟು XML ಕೊಟ್ಟರೆ ನಿಮಗೆ ನೀವು ಅದನ್ನ ಯೂಸ್ ಮಾಡಿ ಜಸ್ಟ್ ಏನು ಎಡಿಟಿಂಗ್ ಮಾಡಿಬಿಡ್ತೀರ. ಸೊ ಅದು ನೀವು ಎಡಿಟಿಂಗ್ ಕಲ್ತಂಗೆ ಆಗೋಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ನೀವು ಕೂಡ ಎಡಿಟಿಂಗ್ ಕಲಿಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಥರದ ಪ್ರಾಜೆಕ್ಟು ಹಾಗೂ XML ಕೊಡೋಲ್ಲ. ಸೊ ಎಲ್ಲ ಮೆಟೀರಿಯಲ್ಸ್ ಮಾತ್ರ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ XML ಪ್ರಾಜೆಕ್ಟು ಕೊಡೋಲ್ಲ. ಯಾಕಂದರೆ ನೀವು ಕಲಿಬೇಕು ಎಡಿಟಿಂಗ್. ಸೊ ಅದಕ್ಕೋಸ್ಕರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 16:9 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಮಾಡಿದ ನಂತರ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಸೊ ಯಾವೊಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಆ ಒಂದು ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ. ವಿಡಿಯೋದಲ್ಲಿರೋದನ್ನ ನೋಡಿ ಈ ಥರ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡ ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಸೊ ನಮಗೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಬೇಕು. ಸೊ ಬ್ಯಾಕ್ಗ್ರೌಂಡ್ಸು ಹಾಗೆ ಇವು ಯಾವ್ಯಾವ ಫೋಟೋಸ್ ಎಲ್ಲ ಬೇಕು ಆ್ಯಡ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನೀವು Pinterest ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕಂದ್ರೆ ಸರ್ಚ್ ಬಾರಲ್ಲಿ ಹೋಗಿ ಶಾಡೋ ಬ್ಯಾಕ್ಗ್ರೌಂಡ್ಸ್, ಜಸ್ಟ್ ಶಾಡೋ ಬ್ಯಾಕ್ಗ್ರೌಂಡ್. ಸೊ ನೋಡಿ ನಿಮಗೆ ಹಲವಾರು ಬ್ಯಾಕ್ಗ್ರೌಂಡ್ಗಳು ಸಿಗ್ತವೆ. ನೋಡಿರಿ ಈ ಥರ ನಿಮಗೆ ಶಾಡೋ ಬ್ಯಾಕ್ಗ್ರೌಂಡ್ಸ್ಗಳು ಸಿಗ್ತವೆ. ಸೊ ನೀವು ಜಸ್ಟ್ ಇವನಷ್ಟೇ ಯೂಸ್ ಮಾಡಬೇಕು. ಸೊ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಬೇಕು. ಹಾಗೆ ನೀವು ಯಾವುದಪ್ಪ ಅಂದರೆ ಮತ್ತು ಫೋಟೋಸ್ ಬೇಕಲ್ಲ. ಸೊ ಯಾವುದಪ್ಪ ಜಿಬ್ಲಿ ಕಪಲ್ ಫೋಟೋಸ್ ಈ ಥರ ಸರ್ಚ್ ಮಾಡಿದರೆ ಸೊ ನಿಮಗೂ ಸುಮಾರು ನೋಡಿ ಜಿಬ್ಲಿ ಫೋಟೋಸ್ ಸಿಗ್ತವೆ. ಸೊ ಇವನು ಕೂಡ ಈ ಥರ ಕ್ಲಿಕ್ ಮಾಡಿಕೊಂಡು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಯೂಸ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ಗ್ರೌಂಡಲ್ಲಿ ರಿಮೂವ್ ಮಾಡೋದಪ್ಪ ಅಂದರೆ ಕ್ರೋಮ್ನಾಗ ಹೋಗಿ ನೀವು ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಸರ್ಚ್ ಮಾಡಿದರೆ ನಿಮ್ಗೆ ತುಂಬ ವೆಬ್ಸೈಟ್ಸ್ಗಳು ಸಿಗುತ್ತೆ. ಸೊ ನೀವು ಹೋಗಿ ಮಾಡ್ಕೋಬೇಕು. ನಾ ತೋರಿಸೋಲ್ಲ ವಿಡಿಯೋ ತುಂಬ ಲೆಂತ್ ಆಗುತ್ತೋ ಅಂತ. ಸೊ ಬನ್ನಿ ಅದೆಲ್ಲ ಮಾಡ್ಕೊಂಬಂದ ನಂತರ ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿರ್ತೀರ. ಸೊ ಮಾಡಿದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಸೊ ಒಂದು ಲೈನು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ನೀವು ಕೀಪ್ರೇಮ್ನ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿಲ್ಲ, ಸೊ ಅಷ್ಟೊಂದು ಕೀಪ್ರೇಮ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನಾ ಮಾಡ್ಕೊಳ್ತೀನಿ ನೋಡಿ ಇವಾಗ, ಹಾಗೆ ಮಾಡ್ಕೊಳ್ಳಿ. ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು. ಪ್ರಶ್ನೆ ಇಷ್ಟು ಮಾಡ್ಕೊತೀನಿ. ಇಷ್ಟು ಮಾಡ್ಕೊಂಡ ನಂತರ ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ Pinterestಲ್ಲಿ ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತಿರಲ್ಲ, ಸೊ ಆ ಒಂದು ಬ್ಯಾಕ್ಗ್ರೌಂಡ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಈ ಥರ. ಸೊ ಮಾಡ್ಕೊಂಡ ನಂತರ ಸೊ ಅದು ಈ ರೀತಿ ಬಂದಿರುತ್ತೆ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ರೊಟೇಟ್ ಮೇಲೆ ಹೋಗಿ ಇದನ್ನ 90 ಮಾಡ್ಕೊಳ್ಳಿ. ಸೊ 90 ಮಾಡ್ಕೊಂಡ ನಂತರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ಫಸ್ಟ್ ಕೀಪ್ರೇಮ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ಲೈನ್ ಏನಿದೆ ನೋಡಿ ಮೊದಲು ಈ ಜನ್ಮವು. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಒಂದು ಲಿರಿಕ್ಸ್ ಅಷ್ಟೇ ಬರ್ಕೊಳ್ಳಿ ಅಂತ. ಸೊ ಬರ್ಕೊಂಡ ನಂತರ ಸೆಂಟು ಬರೋಂಗೆ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಸೊ ನಾನು ಲಿಮಾನ್ ಮಿಲ್ಕ್ ಅನ್ನೋ ಫೌಂಡ್ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಪೌಂಡ್ ಕೊಟ್ಟಿರ್ತೀನಿ. ಸೊ ಇನ್ನೊಂದು ಯಾವುದಂತ ಹೇಳ್ತೀನಿ ತಡ್ರಿ. ಸೊ ಇದನ್ನೊಂದು 40 ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಇಟ್ಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಈ ಕೀಪ್ರೇಮ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದಾದ ಸೊ ನೆಕ್ಸ್ಟ್ ಲೈನ್ ಇದೆ ನೋಡಿ ಜನ್ಮವು. ಸೊ ಇಲ್ಲಿ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜನ್ಮವು. ಸೊ ಈ ಥರ ಟೈಪ್ ಮಾಡ್ಕೊಂಡು ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ಮೇಲೆ ರೋಬೋಟ್ ರೆಗ್ಯುಲರಲ್ಲಿ ಸೊ ಸೈನ್ ರೆಡ್ಡಿ ಅಂತ ಒಂದು ನಾನು ಫೌಂಡ್ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಕಲರಲ್ಲಿ ಹೋಗಿ ಇದನ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ಬ್ಲ್ಯಾಕು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅದನ್ನ ಇಟ್ಕೊಂಡು ಸೊ ಈ ಥರ ಈ ಟೆಕ್ಸ್ಟ್ ಕೆಳಗೆ ಈ ಥರ ತೊಗೊಂಬನ್ನಿ ಫ್ರೆಂಡ್ಸ್. ಸೊ ತೊಗೊಂಬಂದ್ರೆ ಸೊ ಇದನ್ನ ಕಟ್ ಮಾಡ್ಕೊಳ್ಳಿ ಈ ಥರ. ಕಟ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಟೆಕ್ಸ್ಟ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಎಫೆಕ್ಟ್. ಸೊ ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತ ಇರ್ತೀವಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು, ಫೇಡ್ ಆಫ್ ವೈಲೇಟರ್ ಅಂತ. ಸೊ ಅದನ್ನ ಚಾಯ್ಸ್ ಮಾಡಿಕೊಂಡು ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಫರ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಾಂಪೋನೆಂಟ್ ಇದೆಯಲ್ಲ, ಸೊ ಇದನ್ನ ನೀವು ಜಸ್ಟು
-0 ಮಾಡ್ಕೊಂಬಿಡಿ. ಸೊ ಮಾಡ್ಕೊಂಡ ನಂತರ ಅದು ಎಫೆಕ್ಟ್ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಸೊ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಅದೇ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಸೊ ನೀವು ನೆಕ್ಸ್ಟ್ ಒಂದು ಟೆಕ್ಸ್ಟ್ಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿದ್ರಪ್ಪ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಫೋಟೋ ಆ್ಯಡ್ ಮಾಡಬೇಕಲ್ಲ. ಸೊ ಫೋಟೋ ಅಲ್ಲ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇವಾಗ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸು ನಿಮಗೆ ನಾನು ಯೂಟ್ಯೂಬಲ್ಲಿ ನೀವು ಬ್ರಷ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದರೆ ಸೊ ನಿಮಗೆ ಈ ಥರ ಒಂದು ಬ್ರಷ್ ಸ್ಟುಡಿಯೋ ನಿಮಗೆ ಬರುತ್ತೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ನೋಡಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಕಂದ್ರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಸುಮ್ಮನೆ ಯಾಕೆ ಸೊ ಟೆಲಿಗ್ರಾಮಲ್ಲಿ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಈ ಥರ ಈ ಸೈಡ್ ತೊಗೊಂಬಂದು ಇದನ್ನ ಸೊ ನೀವು ಎಷ್ಟು ಕಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಲ್ಲ ಸೊ ಅಷ್ಟೇ ಒಂದು ವಿಡಿಯೋನ ನೀವು ಕಟ್ ಮಾಡ್ಕೊಳ್ಬೇಕು ನೋಡಿ. ನಾನು ಮಾಡ್ತೀನಿ. ಸೊ ಇದನ್ನ ಕಟ್ ಮಾಡಿಕೊಂಡು ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರೋಮಾಕಿ ಅನ್ನೋ ಎಫೆಕ್ಟ್ ಸಿಗುತ್ತೆ. ಸೊ ಅದನ್ನ ಚಾಯ್ಸ್ ಮಾಡಿಕೊಂಡು ಕಲರಲ್ಲಿ ವೈಟ್ ಇಟ್ಕೊಳ್ಳಿ, ಯಾಕಂದರೆ ನಿಮ್ಮ ಬ್ಯಾಕ್ಗ್ರೌಂಡು ರಿಮೂವ್ ಆಗಬೇಕು. ಸೊ ಆಯ್ತಾ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ಒಂದು ಫೋಟೋ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ ಸೊ ಆ ಒಂದು ಫೋಟೋನ ಈ ಥರ ತೊಗೊಳ್ಳಿ. ಸೊ ತೊಗೊಂಡ ನಂತರ ಇವಾಗ ಇದನ್ನ ಕಿಪ್ರೇಮ್ ಎಲ್ಲೂವರೆಗೆ ನೋಡಿ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿಕೊಂಡು ಸೊ ಈ ಥರ ಆ ಪೇಂಜ್ ಕೆಳಗೆ ತೊಗೊಂಬನ್ನಿ. ತೊಗೊಂಬಂದ ನಂತರ ಅದು ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಒಂದು ಸೈಜ್ ಅಡ್ಜಸ್ಟ್ ಆಗಿಲ್ಲಪ್ಪ ಅಂದರೆ ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಸೊ ಅದು ಆ ಬ್ರಷ್ ಸ್ಟುಡಿಯೋ ಮೇಲೆ ಹಾಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಮರ್ಜ್ ಅಂತ ಇದೆಯಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಮರ್ಜ್ ಆಗಿಬಿಡುತ್ತೆ ನೋಡಿ ಈ ಥರ. ಸೊ ಜಸ್ಟ್ ಈ ಥರ ಆದಮೇಲೆ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಮ್ರಾನೋ ಆಪ್ಷನ್ನ ಯೂಸ್ ಮಾಡಬೇಕು. ಸೊ ಮಾಡಿದ ನಂತರ ಇದನ್ನ ಆನ್ ಮಾಡಿಕೊಂಡು ಸೊ ಇವಾಗ ಇಲ್ಲಿವರೆಗೆ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಸೊ ಇಲ್ಲಿ ಫಸ್ಟಲ್ಲಿ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಒಂದು ಕೀಪ್ರೇಮು ಹಾಗೆ ಫಸ್ಟ್ ಕೀಪ್ರೇಮ್ ಒಂದು ಇದನ್ನ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಈ ಥರ ದೊಡ್ಡದು ಮಾಡಿಕೊಂಡು ಸೊ ಇಲ್ಲಿ ಸೆಕೆಂಡ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಂಡು ಸೊ ಚಿಕ್ಕದು ಮಾಡ್ಕೊಳ್ಳಿ ಈ ಥರ. ಸೊ ಚಿಕ್ಕದು ಮಾಡ್ಕೊಂಡ್ರಪ್ಪ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಲಾಸ್ಟಲ್ಲಿ ಹೋಗಿ ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಸೊ ಇದು ಮಾಡಿದ್ರಪ್ಪ ಇವಾಗ ಹೆಂಗೆ ಇರುತ್ತೆ ಅಂತ ಒಂದು ಸಲ ವಿಡಿಯೋ ನೋಡ್ಕೊಂಬನ್ನಿ. ಈ ಜನ್ಮವು ಈ ಥರ ಆ್ಯಡ್ ಆಗಿರುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕಪ್ಪ ಇದಷ್ಟು ಲೇಯರ್ನ ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಸೊ ನೆಕ್ಸ್ಟ್ ಕಿಪ್ರೇಮ್ ಬಂದು ಪೇಸ್ಟ್ ಮಾಡ್ಕೋಬೇಕು ಈ ಥರ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದು ಕಿಪ್ರೇಮ್ ಅಡ್ಜಸ್ಟ್ ಆಗಿಲ್ಲ ಟ್ರೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ತಿದ್ದೀನಿ ನೋಡಿ. ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಸೊ ಫ್ರೆಂಡ್ಸ್ ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಫೋಟೋಸು ಲೆಫ್ಟಲ್ಲಿ ಐತಿ ಇದು. ಸೊ ಇದನ್ನ ನೀವು ರೈಟಲ್ಲಿ ತೊಗೊಂಬರ್ಬೇಕು ಈ ಥರ. ಸೊ ರೈಟಲ್ಲಿ ತೊಗೊಂಬಂದು ಇವಾಗ ಟೆಕ್ಸ್ಟ್ ಅಷ್ಟು ಲೆಫ್ಟಲ್ಲಿ ತೊಗೊಂಡೋಗ್ಬೇಕು ಈ ಥರ ತೊಗೊಂಡು ಹೋಗಿ. ಸೊ ಲೈನ್ ಏನಿದೆ ಅಂತ ಮತ್ತೆ ಕೇಳಿಸ್ಕೊಳ್ಳಿ. ಒಂದೇ ಸೊ ಈ ಥರ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಲೈನ್ ಇದೆ ಸಾಲದು ಒಂದೇ ಒಂದೇ ಸಾಲದು ನೋಡಿ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಈ ಗ್ರೂಪ್ ಆ್ಯಂಡ್ ಮಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬೇರೆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಅದನ್ನೇ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಜಸ್ಟ್ ಒಂದು ಬೇರೆ ಫೋಟೋನ ಆ್ಯಡ್ ಮಾಡಿದ್ದಾರೆ ನೀವು ವಿಡಿಯೋ ರೆಡಿ ಆಗಿಬಿಡುತ್ತೆ ನೋಡಿ. ಈ ಥರ ಆ್ಯಡ್ ಮಾಡ್ಕೊಂಡ್ರಪ್ಪ ನೋಡಿ ಈಗ ಯಾವ ಥರ ಆಗಿರುತ್ತೆ ಅಂದರೆ ನೋಡಿ ಈ ಥರ ಆಗಿರುತ್ತೆ. ಈ ಥರ ಆದಮೇಲೆ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ. ಸೊ ಇವಾಗ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಇದೇ ಬ್ಯಾಕ್ಗ್ರೌಂಡ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನ ಕಟ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ಲೈನ್ ಏನಿದೆ ಅಂತ ನೋಡ್ಕೊಳ್ಳಿ. ಮೊದಲು ನಿನ್ನ ಪ್ರೀತಿ ಪಡೆದ ಸೊ ಇವೆರಡು ಟೆಕ್ಸ್ಟ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಸೊ ನಿನ್ನ ಮಾಡಿಕೊಂಡು ಪ್ರೀತಿ ಪಡೆದ ಇದನ್ನ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚಿಗೆ ಇದ್ದರೆ. ಸೊ ಇಲ್ಲಿ ನೆಕ್ಸ್ಟ್ ಲಿರಿಕ್ ಏನು ನೋಡಿ ಪ್ರೀತಿ ಪಡೆದ ಸೊ ಟೈಪ್ ಮಾಡಿಂದ ಮಾಡ್ಕೊಂಡ ನಂತರ ಮತ್ತೆ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆಗಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀರ ಅಂತ ಹೇಳಿದ್ನಲ್ಲ. ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಫೋಟೋನ ಈ ಥರ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ಈ ಥರ ಲೆಫ್ಟಲ್ಲಿ ಇಟ್ಕೊಂಡು ರೈಟಲ್ಲಿ ಇಟ್ಕೊಂಡು ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಮ್ರಾ ತೊಗೊಳ್ಳಿ. ಸೊ ತೊಗೊಂಡ ನಂತರ ಇದನ್ನ ಕ್ಯಾಮ್ರಾ ಆನ್ ಮಾಡಿಕೊಂಡು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ
ಕಟ್ ಮಾಡ್ಕೊಳ್ಳಿ ಕೆ ಫ್ರೇಮಿಗೆ ಇಷ್ಟ. ಸೊ ಮಾಡ್ಕೊಂಡ್ರೆ ಫಸ್ಟಲ್ಲಿ ಒಂದು ಕೆ ಫ್ರೇಮ್ನ ಆ್ಯಡ್ ಮಾಡಿಕೊಂಡು, ಸೊ ಇಲ್ಲಿ ಸೆಕೆಂಡ್ ಒಂದು ಕೆ ಫ್ರೇಮ್ನ ಆ್ಯಡ್ ಮಾಡಿಕೊಂಡು, ಸೊ ಇದನ್ನ ಈ ಥರ ಮೂವ್ ಮಾಡ್ಕೊಳ್ಳಿ. ಇಲ್ಲಿಕಂದ್ರೆ ಈ ಥರ ಮೂವ್ ಮಾಡ್ಕೊಳ್ಳಿ. ರೈಟಲ್ಲಿ ಮೂವ್ ಮಾಡಿದರೆ ಲೆಫ್ಟಲ್ಲಿ ಹೋಗುತ್ತೆ, ಸೊ ಲೆಫ್ಟಲ್ಲಿ ಮೂವ್ ಮಾಡಿದರೆ ರೈಟಲ್ಲಿ ಹೋಗುತ್ತೆ. ಸೊ ಈ ಥರ ಮಾಡಿಕೊಂಡು ಮತ್ತೆ ಕೂಡ ಇದೇ ಥರ ನೀವು ಮಾಡ್ಕೋಬೇಕು. ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ, ನಿನ್ನ ಪ್ರೀತಿ ಸೊ ಇದು ಈ ಥರನೇ ಆ್ಯಡ್ ಮಾಡಬೇಕು. ಅದನ್ನ ರೈಟಲ್ಲಿ ಮಾಡಿದ್ರಿಂದ ಲೆಫ್ಟಲ್ಲಿ, ಸೊ ಈ ಥರ ಮಾಡಿಕೊಂಡು ಇವಾಗ ನೋಡಿ ಯಾವ ಥರ ಆಗಿರ್ತಂದ್ರೆ, ನಿನ್ನ ಪ್ರೀತಿ ಸೊ ಈ ಬ್ಯಾಕ್ಗ್ರೌಂಡ್ ಹೋಗಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಲ್ಸ್ ಅಂತ ಒಂದು ಫೋನ್ ಸಿಗುತ್ತೆ. ಸೊ ಅದನ್ನ ಸೈಜ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮಿರರ್ ಅನ್ನೋ ಒಂದು ಆಪ್ಷನ್ ಆನ್ ಮಾಡಿದರೆ ನೀವು, ಸೊ ನಿನ್ನ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಬರುತ್ತೆ. ಪಡೆ ಇದಾತ. ಸೊ ಇವನ್ನ ಅಷ್ಟು ನೀವು ಲೇಯರ್ನ ಕಾಪಿ ಮಾಡಿಕೊಂಡು, ಸೊ ಜಸ್ಟ್ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಟೈಮರಿಂದ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಂಡ ನಂತರ ನಿಮ್ಮ ಇವಾಗ ಏನು ಮಾಡ್ಬೇಕಂದ್ರೆ, ಸೊ ಇವಾಗ ನೀವು ಫೋಟೋನ ರೈಟಲ್ಲಿ ಆ್ಯಡ್ ಮಾಡಿರ್ತೀರಲ್ಲ, ಸೊ ಇವಾಗ ಲೆಫ್ಟಲ್ಲಿ ಆ್ಯಡ್ ಮಾಡಬೇಕು ಅಷ್ಟೇ. ಸೊ ಅದು ಫೋಟೋನ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಬೇರೆ ಒಂದು ಫೋಟೋನ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋದು, ಸೊ ಯಾವುದಾದ್ರು ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಂಡು, ಸೊ ಮಾಡ್ಕೊಂತ ಟೆಕ್ಸ್ಟ್ನ ಈ ಥರ ಈ ಸೈಡ್ ತೊಗೊಂಬಂದು, ಅಂದರೆ ರೈಟಲ್ಲಿ ತೊಗೊಂಬಂದು, ಆಗಲೇ ಲೆಫ್ಟಲ್ಲಿ ಆ್ಯಡ್ ಮಾಡಿರ್ತೀರಲ್ಲ, ಸೊ ಇವಾಗ ರೈಟಲ್ಲಿ ತೊಗೊಂಬಂದು ಈ ಥರ ಆ್ಯಡ್ ಮಾಡಿಕೊಂಡು, ಸೊ ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಳಿ ಮೊದಲು. ಋಣವ ತುಂಬಲು ಋಣವ ತುಂಬಲು, ಋಣವ ಅಷ್ಟ ಸೈಜ್ ಮಾಡಿಕೊಂಡು ಇಲ್ಲಿ ತುಂಬಲು. ಸೊ ಈ ಥರ ಟೈಪ್ ಮಾಡ್ಕೊಂಡಿರುತ್ತೆ. ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ, ಋಣವ ತುಂಬಲು ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ನಂತರ ಏನು ಮಾಡಬೇಕಪ್ಪ ಅಂದರೆ ನೀವು, ಸೊ ಇದು ನಿಮ್ಮ ಕೀ ಫ್ರೇಮ್ನ ನೀವು ಡಿಲೀಟ್ ಮಾಡಿಬಿಡ್ಬೇಕು. ಸೊ ಮತ್ತೆ ಹೊಸದಾಗಿ ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು, ಸೊ ಆಗಲೇ ಅದು ರೈಟಲ್ಲಿ ಬಂದಿರುತ್ತಲ್ಲ, ಸೊ ಇವಾಗ ಈ ಥರ ಲೆಫ್ಟಲ್ಲಿ ತೊಗೊಂಬರ್ಬೇಕು. ಸೊ ಲೆಫ್ಟಲ್ಲಿ ತೊಗೊಂಬಂದು, ಸಾರಿ ಫ್ರೆಂಡ್ಸ್ ತಡ್ರಿ ಹೇಳ್ತೀನಿ, ಇದನ್ನ ನೋಡ್ಕೊಳ್ಳಿ ಬಂದು, ಇದನ್ನ ಲೆಫ್ಟಿಂದ ರೈಟ್ ತೊಗೊಂಬಂದಿರಲ್ಲ, ಸೊ ಇದನ್ನ ಇದನ್ನು ಕೂಡ ರೈಟಿಂದ ಲೆಫ್ಟ್ ತೊಗೊಂಡು ಬರಬೇಕು. ಸೊ ಫಸ್ಟ್ ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು, ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು, ಸೊ ಈ ಥರ ಆ್ಯಡ್ ಮಾಡ್ಬೇಕು ನೀವು. ಆಗಿರುತ್ತೆ. ಸೊ ಅವಾಗ ನೋಡಿ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಅದು ರೈಟಿಂದ ಬಂದಿರುತ್ತೆ, ಇದು ಲೆಫ್ಟಿಂದ ಬಂದಿರುತ್ತೆ. ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಆಗಿದೆ ಎಡಿಟಿಂಗು. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದು ಸಾರಿ ಪ್ರಾಜೆಕ್ಟ್ ಅದು ಕೊಟ್ಟಿರೋಲ್ಲ, ಸೊ ಯಾಕಂದರೆ ನೀವು ಎಡಿಟಿಂಗ್ ಕಲಿಬೇಕು ಅನ್ನೋಕ್ಕೋಸ್ಕರ ಸೊ ನಾನು ಪ್ರಾಜೆಕ್ಟ್ನ ಕೊಟ್ಟಿಲ್ಲ. ನೋಡಿ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ. ಸೊ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.